टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವು ನೋಡ್ರಿ ನಮ್ಮದು ಮೂರೇ ಪಾಯಿಂಟ್ ಐತಿ. ಒಂದು ಕುಟುಂಬ ಶಾಹಿ ಏನಂತಾರೆ, ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ, ಇದೇನಾದ ಪರಿವಾರವಾದವನ್ನು ನಾವು BJP ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕಾಗ ಕರಪ್ಟ್ ಅಲ್ಲಕ್ಕೆ ED ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಒಬ್ಬ ಉಮೇಶ್ ಅನ್ನೋಂಥ ಕಂಡಕ್ಟರ್ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವೆ, 2 ಕೌಂಟಿಂಗ್ ಮಷಿನ್ ಸಿಗ್ತಾವೆ. ಅದು ಯಾರ್ದು? ವಿಜೇಂದ್ರದ್ದು ಏನೋ BTSನಾಗ ಅಷ್ಟು ರೊಕ್ಕ ಕಳ್ಸ್ಯಾನ ಅವನು ಉಮೇಶ್. ಅದು ಭ್ರಷ್ಟಾಚಾರ. ಮೂರನೇದು ಹಿಂದುತ್ವ. ಏನು ಉಳಿತು? ಏನು ನೀವು ಹಿಂದೂಗಳ ನಿಮ್ಮ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ದಿರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು, ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರೆ, ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಈ ರೀತಿ ಇವರು ಏನು ಮಾಡ್ಕೊಂಡು ಬಂದಾರೆ. ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರದೂ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ. ಸರ್, ಈಗ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ನಿಮ್ಮ ತಂಡದಲ್ಲೇ ಬಹಳಷ್ಟು ಜನ ಕುಟುಂಬ ರಾಜಕಾರಣದ ಯಾರು ಹೇಳ್ರಲ್ಲ, ಯಾರು ಅರವಿಂದ್ ಲಿಂಬಾವಳಿ ಅವರ ವೈಫು MLA ಇದ್ದಾರೆ. ಈಗ ಸಿದ್ದೇಶ್ವರ ಅವ್ರ ವೈಫು ಮೊನ್ನೆ ಕಂಟೆಸ್ಟ್ ಮಾಡಿದ್ರು, ಅವ್ರು ಬಿಟ್ಟು ಕೊಟ್ಟಾರಲ್ರಿ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಹತ್ತಿದ್ದಾನೆ. ಯಾರು? ವಿಜೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ, ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರವಿಂದ್ ಲಿಂಬಾವಳಿ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ. ಒನ್ ಪಾರ್ಟಿ ಒನ್ ಪೋಸ್ಟ್ ಅಂತ ಏನು ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟ್ರಿ ಬೋರ್ಡ್ ಎದಕ್ಕೆ ಬೇಕು ನಿಮ್ಗೆ? ಈಗ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ? ಯಡಿಯೂರಪ್ಪನವ್ರೆ ನಿಮ್ಗೆ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕಾಗಿ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ನೀವು ಎಲ್ಲ ಕೇಳ್ತೀವಿ, ರಮೇಶ್ ಜಾರಕಿಹೊಳಿ ಬಾಲ್ತ ಅವರು ಈ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಬಂದವರು. ಹೊರಗಿನಿಂದ 17 ಮಂದಿ ತೊಗೊಂಡು ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ. ನಿಮ್ಮದೇನು ಕಾಂಟ್ರಿಬ್ಯೂಷನ್ ಇದೆ? CP ಯೋಗೇಶ್ವರ, ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆದ್ಮೇಲೆ ವಿಜೇಂದ್ರ ಡೂಪ್ಲಿಕೇಟ್ ಸಹಿ ಹೊಡೆದು ಸಾವಿರಾರು